ಇವರು ದುಡಿಮೆಗೆ ದಾಸರಲ್ಲ, ಸೊಲ್ಯೂಷನ್ಗೆ ದಾಸರು. ದುಡಿದು ತಿನ್ನೋನ ಪಾಲಿಗೆ ದೆವ್ವವಾದ ಸೊಲ್ಯೂಷನ್. ವೀಕ್ಷಕರೇ, ಬೆಂಗಳೂರಿನಲ್ಲಿ ಬರ್ತಾ ಬರ್ತಾ ಸೊಲ್ಯೂಷನ್ ನಶೆ ಏರಿಸಿಕೊಳ್ಳುವ ಗಿರಾಕಿಗಳು ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದ್ದಾರೆ. ರಾಜಧಾನಿಯಲ್ಲಿ ಇದೊಂದು ಬೆಳವಣಿಗೆ ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಿದೆ ಅಂದರೆ ನಿಜಕ್ಕೂ ತಪ್ಪಾಗಲ್ಲ. ದುಡ್ಡಿರುವವರ ಕೈಗೆ ಹೈಟೆಕ್ ಡ್ರಗ್ಸು, ಗಾಂಜಾ, ಅಫೀಮು, ಚರಸ್ಸು ಇದೆಲ್ಲ ಸಿಕ್ಕುತ್ತೆ. ಆದರೆ ದುಡ್ಡಿಲ್ಲದವರ ಕೈಗೆ ಬೇಗ ಸಿಕ್ಕೋದು ಇದೇ ಪಾಪಿ ಸೊಲ್ಯೂಷನ್. ದುಡಿದು ತಿಂದು ಗಟ್ಟಿ ಮುಟ್ಟಾಗಿದ್ಕೊಂಡು ಹೆಂಡತಿ ಮಕ್ಕಳು ಸಂಸಾರವನ್ನು ಸಾಗಿಸಬೇಕಿದ್ದಂತಹ ಹಲವಾರು ಜನ ಇದರಿಗೆ ದಾಸರಾಗ್ತಿದ್ದಾರೆ. ತುಂಬ ಕಡಿಮೆ ಬೆಲೆಗೆ ಅಂದರೆ 10-20 ರೂಪಾಯಿಗೆ ಪಂಚರ್ ಹಾಕಲು ಸಿಗುವ ಅಂಟಾದ ಸೊಲ್ಯೂಷನ್ ಅದೆಷ್ಟು ಸಂಸಾರಗಳನ್ನು ಹಾಳು ಮಾಡಿದೆ ಗೊತ್ತಾ? ಇಲ್ಲಿ ನೋಡಿ, ಇಲ್ಲೊಬ್ಬ ಗಟ್ಟಿ ಮುಟ್ಟಾದ ವ್ಯಕ್ತಿ, ಹರೆಯ ಕೇವಲ 38, ಆದರೆ ನಶೆಗೆ ದಾಸನಾಗಿ ಹೇಗೆ ಒದ್ದಾಡ್ತಿದ್ದೇನೆ ಅಂತ ಇದನ್ನು ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಕೊಟ್ಟ ಉತ್ತರಗಳನ್ನು ನೀವೇ ಕೇಳಿಸ್ಕೊಳ್ಳಿ. ಊಟ ಮಾಡ್ತೀಯಾ? ಊಟ ಅದೇನದು ಕೈಯಲ್ಲಿ, ಆ ಕಡೆ ಕೈಯಲ್ಲಿ ಏನಿದೆಲ್ಲ? ಖರ್ಚೀಪು. ಸೊಲ್ಯೂಷನಾ? ಸೊಲ್ಯೂಷನ್ ಏನು ಕುಡಿತೀಯಾ? ಹೊಟ್ಟೆ ಹಸಿತದಂತ ಸೊಲ್ಯೂಷನ್ ಹೊಡಿತೀಯಾ? ಏನ್ ಡಬ್ಬ ಇಟ್ಕೊಂಡಿದ್ಯಾ? ಮತ್ತೆ ಕೈಯೆಲ್ಲ, ಕೈ ತೋರ್ಸು, ಹಿಂಗ್ ಉಲ್ಟಾ ಮಾಡು. ಏನ ಅದೆಲ್ಲ ಸೊಲ್ಯೂಷನ್ನೇ. ನೀರಲ್ಲಿ ತೊಳ್ಕೊತೀಯ? ಯಾವ ನಿಂದು? ಇದೇ ಊರಾ? ಬೆಂಗಳೂರ? ಎಜುಕೇಶನ್ ಆ ಕೈಯಲ್ಲಿ ಏನಿದೆ? ಬಟ್ಟೆ ಏನದು? ಆ ಬಟ್ಟೆ ಅಲ್ಲಲ್ಲಿ ಆ ಬಟ್ಟೆ ಏನದು? ಬಾಡಿ ಎಲ್ಲ ನಡುಕ್ತಾ ಇದೆ ನೋಡ್ರಿ. ಸೊಲ್ಯೂಷನ್ ಹೊಡಿತಿದ್ಯಾ? ಎಷ್ಟು ಏಜು ವಯಸ್ಸೆಷ್ಟು? 38. ಅಪ್ಪ ಅಮ್ಮ ಇಲ್ಲ? ಎಲ್ಲಿದ್ದಾರೆ? ಮನೆಯಲ್ಲಿ. ಸೊಲ್ಯೂಷನ್ ನೋಡಿ, ತಪ್ಪು ತಾನೆ? ಸೊಲ್ಯೂಷನ್ ನೋಡಿ, ತಪ್ಪು ತಾನೆ? ಮತ್ತೇನಕ್ಕೆ ಮಾಡ್ತೀಯ? ಇವತ್ತೇ ನಾನು ತುಂಬಾ ಸತಿ ನೋಡಿದ್ದೀನಿ ನಿನ್ನ ಸೊಲ್ಯೂಷನ್ ಮಾಡೋದು. ಅಲ್ಲಿ ಕುತ್ಕೊಂಡಿರ್ತೆ ಒಂದ್ಸತಿ. ನಿಜ ಹೇಳು, ನಿಜ ತಾನೆ? ಅಲ್ಲೊಂದ್ಸತಿ ಸೊಲ್ಯೂಷನ್ ಮಾಡ್ತಿದ್ದೆ ಬರ್ಬೇಕಾರೆ. ಈಗ ಇಲ್ಲೊಂದ್ಸತಿ ಸೊಲ್ಯೂಷನ್ ಹೊಡಿತಿದ್ಯಾ ತಾನೆ? ಕೈಯೆಲ್ಲ ನೋಡು, ಆ ಬಟ್ಟೆ ಎಲ್ಲ ನೋಡು. ಊಟ ಹೆಂಗ್ ಮಾಡ್ತೀಯ ಕೈಯಲ್ಲಿ? ಉಜ್ಕೊಂಡಾಗ ಹೋಗುತ್ತೆ, ಆಮೇಲೆ ಊಟ ಮಾಡ್ತೀಯ, ಮತ್ತೆ ಸೊಲ್ಯೂಷನ್ ಹೊಡಿತೀಯ, ಮತ್ತೆ ಹೊಡಿಯಲ್ಲ? ಸೊಲ್ಯೂಷನ್ ಮುಟ್ಟಲ್ವಾ ಮತ್ತೆ? ಇದು ಬಟ್ಟೆ ಇಲ್ಲಿ ಸ್ಪೂನಲ್ಲೇ ಇದೆಯಲ್ಲ ಸೊಲ್ಯೂಷನ್. ಅದಲ್ಲ ಇದು. ಆ ಡಬ್ಬ ಇರುತ್ತಲ್ಲ, ಗೊತ್ತಾ ನಿಂಗೆ? ಅದು ಡಬ್ಬ ಸೊಲ್ಯೂಷನ್ ಅದೆಲ್ಲಿದೆ? ಆ ಡಬ್ಬ ಎಲ್ಲಿದೆ? ಈ ಕವರಲ್ಲಿ ಇದೆಯಾ? ತೋರ್ಸು, ಅದು ಹೆಂಗಿರುತ್ತೆ ನೋಡೋಣ. ಡಬ್ಬ ಇರುತ್ತೆ ಗೊತ್ತಾ? ಅದು ಹೆಂಗಿರುತ್ತೆ ತೋರ್ಸು. ಅದೇ, ಅದು ತೋರ್ಸು, ಹೆಂಗಿರುತ್ತೆ ನೋಡೋಣ. ಇಲ್ಲ, ಖಾಲಿ ಆಗೋಯ್ತಾ? ನಿಂಗೆ ಯಾರು ಕೊಡೋದು ಅದನ್ನ? ಯಾರು ಕೊಡ್ಸೋದು? ಯಾರು ಕೊಡ್ಸೋದು ಅದನ್ನ? ಸತೀಶ ಅಂತ ಫ್ರೆಂಡ್ ಅವನು ಕೊಡ್ಸೋದಾ? ವಾ, ಅವನು ಮಾಡ್ತಾನ ಇದೆಲ್ಲ? ಓ, ಎಲ್ಲಾನು ಮಾಡ್ತಾನ ಅವನು.
ಅವನು ನಿಂತರನೇ ಇಲ್ಲೇ ಇದ್ದಾನೆ. ಎಲ್ಲಿದ್ದಾನೆ ಅವನು? ಅವನು ಅಲ್ಲಿ ಪುಟಾನಲ್ಲಿ. ಪುಟ್ಟನಲ್ಲಿ ಇದ್ದಾನ? ಓ, ಆ ಥರ ಎಲ್ಲ ಮಾಡ್ಬಾರ್ದು, ಓಕೆನಾ? ಅದೆಲ್ಲ ತಪ್ಪು. ಬಾಕ್ಸ್ ಏನಾರು ಇದೆಯಾ? ಇಲ್ಲ ಡಬ್ಬ ಏನಾರು ಇದೆಯಾ? ನಿಜ ಹೇಳು. ಇಲ್ಲ, ಜ್ವರನೇ. ದೇವರನೇ. ಜಾಬಲ್ಲಿ ಏನಿದೆ? ಈ ಜಾಬಲ್ಲಿ, ಇಲ್ಲಿ ಈ ಜಾಬಲ್ಲಿ. ಹ್ಮ್ ಸಟ್ರು. ಇದು ತೆಗಿ, ಇದ್ರಲ್ಲಿ ಇರೋದೆಲ್ಲ ತೆಗಿ. ಏನು ಇಲ್ಲ, ಬೇರೆ ಹಣ್ಣುಗಳು. ಅದೇ ಅದೇ ನೋಡೋಣ, ತೆಗಿ. ಹಣ್ಣು ಅದೇ ನೋಡೋಣ, ತೆಗಿ. ಹಣ್ಣು ತೆಗಿತ್ಯಾ ಇಲ್ಲ ಪೊಲೀಸ್ನ ಕರೀಲ್ಲ ಇವಾಗ? ದೇವರಣ ಇಲ್ವಾ? ಹಾ, ದೇವರಣ ಇಕ್ಕಿಲ್ವಾ ನೀನು? ಇಕ್ಕಿಲ್ಲ. ದೇವರಣ ಮತ್ತ ಆಗ್ತಾನೆ ದೇವರನ್ನೇ ಇಕ್ಬಿಟ್ಟು ಹೊಡಿಯಲ್ಲ ಅಂದೆ, ಆದ್ರೂ ಹೊಡಿತಿದ್ಯಾ ತಾನೆ? ಏಯ್ ನಿಜ ಹೇಳು. ಹಾ, ಹೊಡಿತಿದ್ಯಾ ತಾನೆ? ಹಾ, ಮತ್ತೆ ಈಗ ನೀನ್ ದೇವರನ್ನ ಇಟ್ಟಿದ್ಯಾ ಅಂತ ನಾನು ನಂಬಕ್ಕಾಗುತ್ತಾ? ಅಲ್ಲೂ ಮತ್ತೆ ಅದೇ ಇಟ್ಟಿರ್ತೀಯ ತಾನೆ? ಇಲ್ಲ, ಬಟ್ಟೆ ಇರೋದು. ಬಟ್ಟೆ ಇರೋದು. ಅವರು ಈಗ ಅಂತಾರಲ್ಲ, ಅವ್ರು. ಮಂಗಳಮುಖಿರು ಅವ್ರು ಕೊಟ್ಟಿದ್ ಬಟ್ಟೆನಾ ಅದು? ಇಲ್ಲೇ ಇದಾರೆ, ಕರೀಲ್ಲ ಅವ್ರನ್ನ? ಕೇಳ. ಸರಿ. ಹಾ, ಅವ್ರು ಇಲ್ಲೇ ಇದಾರೆ. ಇರೋ, ಅವ್ರಿಗೆ ಹೇಳ್ತೀನಿ. ಇನ್ ಮುಂದೆ ಮಾಡ್ತೀಯಾ? ಇಲ್ಲ ಹಾ, ಇಲ್ಲ. ಅವನ್ ಫ್ರೆಂಡ್ ಹೆಸರು ಏನಂದ? ಸತೀಶ. ಸತೀಶ ಅವನು ನಿಂತರನೇನಾ? ಕೆಲ್ಸ ಏನ್ ಮಾಡಲ್ವಾ ನೀನು? ವೀಕಾ? ಸೊಲ್ಯೂಷನ್ ನೋಡಿದ್ರೆ ಇನ್ನೇನಾಗುತ್ತೆ? ಬಾಡಿ ಎಲ್ಲ ನಡುಕ್ತೈತೆ, ಮತ್ತೆ ಸೊಲ್ಯೂಷನ್ ನಡೀತಿದ್ಯಾ? ಅಮ್ಮನ್ ಚೆನ್ನಾಗಿ ನೋಡ್ಬೇಕನ್ನೋ ಆಸೆ ಇಲ್ವಾ ನಿಂಗೆ? ಪಾಪ ಕಷ್ಟ ಬಿದ್ದು ಸಾಕಿರ್ತಾರೆ ತಾನೆ ಚಿಕ್ಕ ವಯಸ್ಸಿಂದ. ಹಾ, ಎಷ್ಟು ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟ ಬಿದ್ದು ಏನೇನ್ ಅವ್ರು ಎಷ್ಟೆಲ್ಲ ಕೆಲಸ ಮಾಡಿದ್ರು ನಿನ್ನ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ ತಾನೆ. ಅವ್ರಿಗೆ ಈ ತರ ಮಾಡೋದ್ ನ್ಯಾಯನಾ ನೀನು? ಹಾ, ಹೇಳು. ನೀನೇ ನೋಡ್ಕೋಬೇಕು ತಾನೆ. ನಿಂಗೊಬ್ಳು ತಂಗಿದಾಳ ಅಂತ ಹೇಳ್ತಿದ್ಯಾ ತಾನೆ? ಅವಳಿಗೆ ಮದುವೆ ಮಾಡ್ಬೇಕನ್ನೋ ಆಸೆ ಇಲ್ವಾ? ಆಗಿದ್ದೆ, 2 ಹೆಣ್ಮಕ್ಳು. ಮತ್ತೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕನ್ನೋ ಇದಿಲ್ವಾ ನಿಂಗೆ? ಹಾ, ಈಗ ನಿಮ್ಮಮ್ಮ ಒಬ್ರೇ ತಾನೆ? ಅಪ್ಪ ಇದ್ದಾರಾ? ಅಪ್ಪ ಇಲ್ಲ ತಾನೆ? ತೀರ್ಕೊಂಡಿದ್ದಾರೆ. ಹಂಗಂದ್ರೆ ನಿಮ್ಮಮ್ಮ ಎಷ್ಟು ಕಷ್ಟಪಡ್ತಿರ್ತಾರೆ ತಾನೆ? ನೀನ್ ಆ ಥರ ಸೊಲ್ಯೂಷನ್ ಎಲ್ಲ ಹೊಡ್ಕೊಂಡಿದ್ರೆ ನಿಮ್ಮ ಮನೆಯವ್ರಿಗೆ ಯಾರು ಗತಿ? ಕೈಯೆಲ್ಲ ನೋಡಿ ಹೆಂಗಾಗಿದೆ. ಸೊಲ್ಯೂಷನ್ ಹೊಡೆದು ಅದು ಬಿಸಾಕದು, ಕೊಡಿಲಿ. ಅದು ಕೊಡ್ತೀಯ? ಇಲ್ಲಿ ಕೊಡಿಲಿ. ಹಾ, ನೋಡಿದು ಏನಿದು? ಫುಲ್ ಎಲ್ಲ ಅದೇ ಆಗ್ಬಿಟ್ಟಿದೆ. ಹಾ, ಫುಲ್ ಸೊಲ್ಯೂಷನ್. ನಂಗೆ ಅದ್ರಲ್ಲಿ ಇನ್ನೂ ಇದೆ ನಿಂದು ಡಬ್ಬ ಅನಿಸ್ತಾ ಇದೆ. ಇಲ್ಲ, ಅದ್ರಲ್ಲಿ ಇನ್ನೂ ಡಬ್ಬ ಇಲ್ಲ. ಇಲ್ಲ. ಮುಗ ಸತಿ ಆ ಸತೀಶ ಹಂಗೋದ? ನೋಡಿ ನಮ್ಮ ಬೆಂಗಳೂರು ಎಷ್ಟು ಕೆಟ್ಟೋಗಿದೆ ಅಂತ ನೋಡಿ. ಸೊಲ್ಯೂಷನ್ ಅದು ಎಲ್ರೂ ಮಧ್ಯಾಹ್ನ ಇಷ್ಟೊಂದು ಜನ ಓಡಾಡ್ತಿದ್ದಾರೆ, ಇವ್ರಿಗೆ ಏನಾಗ್ತಿದೆ ಅಂತ ಯಾರು ಕೇಳೋರಿಲ್ಲ, ಬರೀ ಸೊಲ್ಯೂಷನ್ ನೋಡ್ಕೊಂಡಿದ್ದಾರೆ. ಹಾ, ಅದು ಯೂತ್. ಒಬ್ರು ಯೂತ್ ಆಗಿ ಈ ಥರ ಸೊಲ್ಯೂಷನ್ಗೆ ಎಡಿಟ್ ಆಗಿ ಈ ಥರ ಹಾಳಾಗಿದ್ದಾರೆ. ನಿಮ್ಮನೆ ಮಕ್ಕಳು ಹಿಂಗೆ ಆಗಿರ್ತಾರೆ ನೋಡಿ, ಅವ್ರನ್ನ ಕೇಳಿ. ಇನ್ನೂ ಏನೋ ಇದೆ ನಿನ್ನ ಹತ್ರ? ಇಲ್ಲ ತಾನೆ? ಆ ಬಟ್ಟೆ ಎಲ್ಲ ಮಂಗಳಮುಖಿರ್ ಕೊಟ್ರಾ? ಈಗ ಅಲ್ಲಿ ಹೋಗ್ತೀನಿ, ಕೇಳ್ತೀನಿ, ಆಯ್ತಾ? ಇನ್ ಮುಂದೆ ಹೊಡಿಬಾರ್ದಾಯ್ತಾ? ನಿಂಗೆ ಈ ಬಟ್ಟೆ ಇಸ್ಕೊಂಡಿದ್ದೀನಂತ ಏನ್ ಟೆನ್ಷನ್ ಇಲ್ಲ ನಿಂಗೆ. ಇನ್ನೊಂದು ಬಟ್ಟೆ ತಗೊಂಡು ಹೊಡಿತೀಯಾ?